ಗಾಯ್ಸ್, ಹೆಂಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ನೋಡ್ರಿ. ಇವತ್ತು ಮಹಿಳಾ ದಿನಾಚರಣೆ ಅಂತೇಳಿ ನಾನು ಹೋದಾಗ ಅಲ್ಲಿದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿನಿ ನೋಡ್ರಿ. ನೋಡ್ಕಿಸಿ ಹೇಳ್ರಿ ಹಿಂಗೆ ಅಂತೇಳಿ ಭಾಳ ಇರ್ದೇವ್ರಿ. ಸ್ವಲ್ಪ ತೊಗೊಂಡಿನಿ, ಸ್ವಲ್ಪ ತೋರ್ಸೋಕ್ಕಾಗಿಲ್ಲ. ಅಲ್ಲಿ ಹೋಗಿದ್ವಿ, ಅಲ್ಲಿಂದ ನಿಮ್ಗೆ ಅಲ್ಲಿದೊಂದು ವಿಟಿ ಆದರೆ ನೋಡ್ಕೊಂಬರ್ರಿ, ಆಮೇಲೆ ಸಿಗ್ತೀನಿ ನಿಮ್ಗೆ. ಬಾಯ್. ಮುಖ್ಯವಾಗಿ ನಮ್ಮ ಈ 4 ಚಕ್ರ ತಂಡದ ಪರವಾಗಿ ಒಂದೇ ವೇದಿಕೆ ಕಾರ್ಯಕ್ರಮ ನಾವು ಪ್ರತಿ ವರ್ಷ ಕೂಡ ಮಾಡ್ತೀವಿ. ಪ್ರತಿ ವರ್ಷ ಕೂಡ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಮಹಿಳಾ ಪ್ರಶಸ್ತಿ ಅಂತೇಳಿ ನಾವು ಕೊಡ್ತೀವಿ. ಸ್ತ್ರೀ ಶಕ್ತಿ ಮಹಿಳಾ ಪ್ರಶಸ್ತಿ ಅಂತಂದ್ರ ಇವತ್ತಿನ ದಿವಸ ನೀವೆಲ್ಲ ಏನು ನನ್ನ ಈ ವೇದಿಕೆ ಎದುರುಗಡೆ ಕೂತಿದ್ದೀರಲ್ಲ, ನಿಮ್ಮಂತ ಮಹಿಳೆಯರನ್ನು ಗುರುತಿಸಿ ಆಯ್ದ ಸಾಧಕಿಯರಿಗೆ ಪ್ರತಿ ವರ್ಷ 5 ಜನ ಮಹಿಳೆಯರಿಗೆ ಸ್ತ್ರೀ ಶಕ್ತಿ ಪ್ರಶಸ್ತಿಯನ್ನು ಕೊಡುವ ಮೂಲಕ ಮಹಿಳೆಯರು ಕೂಡ ಯಾವುದೇ ಕ್ಷೇತ್ರದಲ್ಲಿ ಕಡಿಮೆ ಇಲ್ಲ. ಮಹಿಳೆಯರು ಕೂಡ ಇವತ್ತಿನ ದಿವಸ ಸಮಾನರಾಗಿ, ಪುರುಷನ ಸಮಾನರಾಗಿ ಕೆಲಸ ಮಾಡ್ತಾ ಇದ್ದಾನೆ, ಸಾಧನೆಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವರನ್ನು ಪ್ರೇರೇಪಿಸಲಿಕ್ಕೆ, ಅವರಿಗೆ ಮುಂದೆ ಬರಲಿಕ್ಕೆ, ಅವರಿಗೆ ಇನ್ನೊಂದು ಸ್ಟೆಪ್ ನಾವು ಹೆಚ್ಚಿನ ಒಂದು ಕೆಲಸಕ್ಕೆ ಅಣಿಯಾಗ್ಲಿಕ್ಕೆ ಇವತ್ತಿನ ದಿವಸ ಸ್ತ್ರೀ ಶಕ್ತಿ ಎಂಬ ಪ್ರಶಸ್ತಿ ಕೊಟ್ಟು ಅವರಿಗೆ ಇವತ್ತಿನ ದಿವಸ ನಾವು ಪ್ರೋತ್ಸಾಹವನ್ನು ಮಾಡುವಂತ ಕೆಲಸ ಕೂಡ ನಮ್ಮ ತಂಡ. ಸ್ತ್ರೀ ಅಂದರೆ ತ್ಯಾಗ, ಸ್ತ್ರೀ ಅಂದರೆ ಸಹನೆ, ಸ್ತ್ರೀ ಅಂದರೆ ಪ್ರೀತಿ, ಸ್ತ್ರೀ ಅಂದರೆ ಕರುಣೆ. ಹೌದಾ? ನೋಡ್ರಿ, ಸ್ತ್ರೀ ಅಂದರೆ ಒಂದು ದೇವತೆ ಅಂತ ಕರಿತೀವಿ. ದೇವತೆ ಯಾವ ದೇವತೆ ನೋಡ್ರಿ? ಸ್ತ್ರೀ ಲಕ್ಷ್ಮಿಯ ಸ್ವರೂಪ ಅಂತ ಕರಿತೀವಿ. ಸ್ತ್ರೀ ಒಂದು ಲಕ್ಷ್ಮಿಯ ಸ್ವರೂಪ, ಸ್ತ್ರೀ ಒಂದು ವಿದ್ಯಾ ಸ್ವರೂಪ. ತಮ್ಮೆಲ್ಲರೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸುತ್ತಾ ನೆಕ್ಸ್ಟ್ ಒಂದು ವಿಷಯಕ್ಕೆ ಹೋಗ್ತೀನಿ. ಈ ಮೊದಲೆಲ್ಲ ಹೆಣ್ಮಕ್ಳಿಗೆ ಏನಂತಂದ್ರೆ ಸಾಕಷ್ಟು ಸಮಾಜದಲ್ಲಿ ಏನ್ ನಡೀತಾ ಇದೆ, ಹಾಯ್ ಫ್ರೆಂಡ್ಸ್, ಈಗ ಇಷ್ಟೊತ್ತರ ಹಾಕಿದ್ದು ವಿಡಿಯೋ ನೋಡ್ಕೊಂಬಂದಿರಲ್ಲ. ನಾವು ಮಹಿಳಾ ದಿನಾಚರಣೆ ಆಚರಣೆ ಮಾಡಕ್ಕೆ ಹೋಗಿದ್ದೀವಲ್ಲ, ಅದರೆಲ್ಲ ನೋಡ್ಕೊಂಬಂದಿರಲ್ಲ. ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ಹೊಸ ಟಾಪ್ ನೋಡ್ರಿ, ಹೊಸ ಡ್ರೆಸ್ ನೋಡ್ರಿ. ಇನ್ನೇ ತೊಗೊಂಬಂದೀನಿ, ಇವತ್ತು ಹಾಕೊಂಡು ಹೋಗೀನಿ. ಇನ್ನೂ ಫಿಟ್ಟಿಂಗ್ ಮಾಡಿಸಿಲ್ಲಕ್ಕ ಮಾಡ್ಬೇಕ್ರಿ ನಾವೇ. ನಮಗೂ ಮಾಡೋಕ್ಕೆ ಟೈಮ್ ಸಿಗಲ್ಲಾಗ್ಯದ. ಟೈಮ್ ಸಿಕ್ಕಾಗ ಮಾಡ್ತೀನಿ ರೀ. ಅಂದ್ರೂ ಹಾಕೊಂಡು ಹೋಗಿನಿ, ಬಿಟ್ಟಿಲ್ಲ. ಹೆಂಗಾದ್ರಿ ಚಂದದನ್ನ ಹೇಳ್ರಿ. ಬಾಯ್ ಫ್ರೆಂಡ್ಸ್, ನಮಸ್ಕಾರ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್.